ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಭಾರತದ ಹಲವು ಕ್ಷೇತ್ರಗಳ ಮೇಲೆ ಗಂಭೀರ ಪರಿಣಾಮವನ್ನು ಬೀರಿದೆ. ಇದರ ಬೆನ್ನಿಗೆ ಕೇಂದ್ರ ಸರ್ಕಾರ ಪ್ರಯತ್ನಗಳ ಮೇಲೆ ಪ್ರಯತ್ನವನ್ನು ಮಾಡ್ತಾ ಇದೆ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ. ಇದರ ಮುಂದಿನ ಹಂತವಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಸಭೆ ಕರೆದಿದ್ದಾರೆ. ದೇಶದ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಪ್ರಧಾನಿ ಮೋದಿ ಸಭೆ ಮಾಡೋದಕ್ಕಿದ್ದಾರೆ. ಸಂಜೆ 6:30ಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮುಖ್ಯಮಂತ್ರಿಗಳ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡ್ತಾರೆ. ದೇಶ ಎದುರಿಸ್ತಾ ಇರುವಂತಹ ಗ್ಯಾಸ್ ಸಿಲಿಂಡರ್ನ ಅಭಾವ, ಪೆಟ್ರೋಲ್ ಉತ್ಪನ್ನಗಳ ಕೊರತೆ, ಸಪ್ಲೈ ಚೈನ್ ಡಿಸ್ಟರ್ಬ್ ಆಗಿರೋದು ಮತ್ತು ಕೊಲ್ಲಿ ರಾಷ್ಟ್ರಗಳಿಗೆ ಸಿಲುಕಿರುವಂತಹ ಭಾರತೀಯರ ಪರಿಸ್ಥಿತಿ, ಇದೆಲ್ಲದರ ಬಗ್ಗೆಯೂ ಕೂಡ ಪ್ರಧಾನಿ ಮಾತನಾಡುವ, ಮಾಹಿತಿ ಕೊಡುವಂತ ಸಾಧ್ಯತೆಗಳಿದ್ದಾವೆ. ನಿಮಗೆ ನೆನಪಿರಬಹುದು, ಕೋವಿಡ್ ಸಂದರ್ಭದಲ್ಲಿ ಪ್ರಧಾನಿ ಇದೇ ರೀತಿ ಮುಖ್ಯಮಂತ್ರಿಗಳ ಜೊತೆಗೆ ಮೀಟಿಂಗ್ಗಳನ್ನು ಮಾಡ್ತಾ ಇದ್ರು. ಕಾಲ ಕಾಲಕ್ಕೆ ಮೀಟಿಂಗ್ಗಳಾಗ್ತಾ ಇತ್ತು. ರಾಜ್ಯಗಳಿಗೆ ಕೇಂದ್ರದಿಂದ ಮಾಹಿತಿಯನ್ನು ಕೊಡಲಾಗ್ತಾ ಇತ್ತು. ರಾಜ್ಯದ ಸಲಹೆಗಳನ್ನು ಸ್ವೀಕರಿಸಲಾಗ್ತಾ ಇತ್ತು. ರಾಜ್ಯ ಎದುರಿಸ್ತಾ ಇರುವಂಥ ಸಮಸ್ಯೆಗಳ ಬಗ್ಗೆಯೂ ಕೂಡ ಆ ಮೀಟಿಂಗ್ನಲ್ಲಿ ಮಾತುಕತೆಗಳಾಗ್ತಾ ಇತ್ತು. ಈಗ ಮತ್ತೆ ಮುಖ್ಯಮಂತ್ರಿಗಳ ಜೊತೆಗೆ ಸಭೆಯನ್ನು ನಡೆಸೋದಕ್ಕಿದ್ದಾರೆ. ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ಸಭೆಯನ್ನು ನಡೆಸ್ತಾರೆ. 5 ರಾಜ್ಯಗಳನ್ನು ಹೊರತುಪಡಿಸಿ. ಯಾಕಂತಂದ್ರೆ ಆ ರಾಜ್ಯಗಳಲ್ಲಿ ಎಲೆಕ್ಷನ್ ನಡೀತಾ ಇರೋದ್ರಿಂದ ಅಲ್ಲಿನ ಮುಖ್ಯಮಂತ್ರಿಗಳು ಈ ಸಭೆಯಲ್ಲಿ ಭಾಗಿಯಾಗಲ್ಲ. ಆ ನಂತರ ಪ್ರತ್ಯೇಕವಾಗಿ ಅಲ್ಲಿನ ಮುಖ್ಯ ಕಾರ್ಯದರ್ಶಿಗಳ ಜೊತೆಗೂ ಕೂಡ ಸಭೆ ನಡೆಯೋದಕ್ಕಿದೆ ಅನ್ನುವಂಥ ಮಾಹಿತಿ ಇದೆ. ಅದು ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ, ಅಸ್ಸಾಮು ಮತ್ತು ಪುದುಚೇರಿ. ಇಲ್ಲಿನ ಮುಖ್ಯಮಂತ್ರಿಗಳ ಈ ಸಭೆಯಲ್ಲಿ ಇರೋದಿಲ್ಲ. ಬದಲಾಗಿ ಚೀಫ್ ಸೆಕ್ರೆಟರಿಗಳ ಜೊತೆಗೆ ಆ ನಂತರ ಮಾತುಕತೆ, ಪ್ರತ್ಯೇಕವಾದಂಥ ಮಾತುಕತೆ ನಡೆಯುತ್ತೆ. ಸಭೆಯಲ್ಲಿ ಏನು ಡಿಸ್ಕಸ್ ಆಗ್ಬೋದು? ಮೊನ್ನೆ ತಾನೇ ಪ್ರಧಾನಿ ಒಂದು ಮಾತನ್ನ ದೇಶದ ಜನರನ್ನ ಉದ್ದೇಶಿಸಿ ಹೇಳಿದರು. ಕೋವಿಡ್ನ ಸಂಕಷ್ಟದ ಕಾಲ ಏನಿತ್ತು, ಅದೇ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗತ್ತೆ ನಾವು. ಸೊ ಇದರ ಬಗ್ಗೆಯೂ ಕೂಡ ಡಿಸ್ಕಸ್ ಆಗಬಹುದು. ಇವತ್ತಿನ ಮೀಟಿಂಗ್ನಲ್ಲಿ 6:30ಗೆ ಮೀಟಿಂಗ್ ನಡೆಯೋದಕ್ಕಿದೆ. ಈ ಮೀಟಿಂಗ್ನಲ್ಲಿ ರಾಜ್ಯಗಳು ಕೂಡ ಒಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಇದೆ. ಪ್ರಮುಖವಾಗಿ ಕಮರ್ಷಿಯಲ್ ಸಿಲಿಂಡರ್ನ ಕೊರತೆ ಏನಾಗ್ತಿದೆ, ಅದರ ಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು ಅನ್ನುವಂಥ ಬೇಡಿಕೆ ಇದೆ. 50% ಮಾಡಿದ್ದಾರೆ, ಇನ್ನಷ್ಟು ಜಾಸ್ತಿ ಮಾಡೋದಕ್ಕೆ ಸಾಧ್ಯನಾ? ಇದರ ಬಗ್ಗೆಯೂ ಕೂಡ ಮಾತುಕತೆಗಳಾಗಬಹುದು. ಕಾರಣ ಏನು ಅಂತಂದ್ರೆ, ಹೊರ್ಮೋಸ್ ಜಲಸಂಧಿ ಕ್ಲಿಯರ್ ಆಗಿದೆ ಭಾರತದ ಪಾಲಿಗೆ. LPG ಹೊತ್ತಂತ ಹಡಗುಗಳು ಒಂದೊಂದಾಗಿ ಬರ್ತಾ ಇದ್ದಾವೆ. ಆಲ್ಟರ್ನೇಟಿವ್ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ನಾವು ಆಸ್ಟ್ರೇಲಿಯಾ ಸೇರಿ ಬೇರೆ ಬೇರೆ ದೇಶಗಳಿಂದ ಮಾಡ್ಕೊಂಡಿದ್ದೀವಿ. ಅಮೆರಿಕಾದಿಂದಲೂ ಕೂಡ LPG ಹೊತ್ತಂತ ಹಡಗುಗಳು ಬರ್ತಾ ಇದ್ದಾವೆ. ಸೊ ಕಮರ್ಷಿಯಲ್ ಸಿಲಿಂಡರ್ನ ಹಂಚಿಕೆಯನ್ನ ಜಾಸ್ತಿ ಮಾಡಿ ಅಂತ ರಾಜ್ಯಗಳು ಕೇಳಿಕೊಳ್ಳುವಂಥ ಸಾಧ್ಯತೆ ಇದೆ. ಸಂಜೆ 6:30ಕ್ಕೆ ನಡೆಯುವಂಥ ಮೀಟಿಂಗ್ನ ಬಗ್ಗೆ ಸದ್ಯ ಕುತೂಹಲ ಇದೆ. ಇನ್ನು ಇದರ ಮಧ್ಯೆ ದೇಶದಲ್ಲಿ ಪೆಟ್ರೋಲ್ ಕೊರತೆ ಆಗ್ತಿದೆ ಅನ್ನುವಂಥ ವದಂತಿಗಳು ಸೃಷ್ಟಿಯಾದಂಥ ಪರಿಣಾಮ ಪೆಟ್ರೋಲ್ ಬಂಕ್ಗಳ ಮೇಲೆ ಜನ ಕ್ಯೂ ನಿಲ್ತಾ ಇದ್ರು. ಈಗ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ದೇಶದ ಜನ ಆತಂಕ ಪಡಬೇಡಿ, ನಮ್ಮ ಅವಶ್ಯಕತೆಗೆ ಬೇಕಾದಷ್ಟು ಪೆಟ್ರೋಲ್ ನಮ್ಮ ಲಭ್ಯ ಇದೆ. ಪೆಟ್ರೋಲು, ಡೀಸೆಲ್, LPGಯ ಕೊರತೆ ಇಲ್ಲ ಅಂತ ನಾನು ಹೇಳ್ತಾ ಇರೋದಲ್ಲ, ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳ್ತಾ ಇದೆ. ದೇಶದಲ್ಲಿ 2 ತಿಂಗಳಿಗೆ ಬೇಕಾಗುವಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ ಸ್ಟಾಕ್ ಇದೆ. ಕ್ರೂಡ್ ಆಯಿಲ್ ಬೇಕಾದಷ್ಟು ಇದೆ ನಮ್ಮ ಹತ್ರ, ರಿಫೈನ್ಡ್ ಪೆಟ್ರೋಲು ಇದೆ. ಇದರ ಜೊತೆಗೆ 1 ತಿಂಗಳಿಗಾಗುವಷ್ಟು LPG ಸಂಗ್ರಹ ಇದೆ. ಯಾವುದೇ ವದಂತಿಗಳಿಗೆ ಕಿವಿಗೊಡಬೇಡಿ ಮತ್ತು ಪೆಟ್ರೋಲ್ ಬಂಕ್ಗಳಲ್ಲಿ ಅನಗತ್ಯ ನೂಕುನುಗ್ಗಲು ಆಗೋದು ಬೇಡ. ಬೇರೆ ದೇಶಗಳಲ್ಲಿ ಏನು ಸಮಸ್ಯೆ ಆಗಿದೆ, ಆ ಸಮಸ್ಯೆ ಭಾರತಕ್ಕೆ ಯಾವತ್ತೂ ಆಗಲ್ಲ ಅಂತ ಕೇಂದ್ರ ಸರ್ಕಾರ ಭರವಸೆಯನ್ನು ಕೊಟ್ಟಿದೆ ಮತ್ತು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದೆ. ಯಾವ ಸಮಸ್ಯೆಯೂ ಇಲ್ಲ. 2 ತಿಂಗಳಿಗಾಗುವಷ್ಟು ಪೆಟ್ರೋಲ್ ಇದೆ ನಮ್ಮ ಹತ್ರ, 1 ತಿಂಗಳಿಗಾಗುವಷ್ಟು LPG ಸ್ಟಾಕ್ ಇದೆ. ಸ್ಥಳೀಯವಾಗಿ ನಾವು LPG ಉತ್ಪಾದನೆಯನ್ನು ಕೂಡ ಜಾಸ್ತಿ ಮಾಡಿಕೊಳ್ತಾ ಇದ್ದೀವಿ. ಮೊದಲು ಅದು 40% ಇತ್ತು, ಈಗ 50% ನಾವು ದಾಟಿದ್ದೀವಿ ಸ್ಥಳೀಯವಾಗಿ ಉತ್ಪಾದನೆಯಾಗುವಂಥ LPG. ಇದರ ಜೊತೆಗೆ ನಮ್ಮ ಸಪ್ಲೈ ಚೈನ್ ಅಂದರೆ ನಮಗೆ ಕ್ರೂಡ್ ಆಯಿಲ್ ಏನು ಬರಬೇಕು ಬೇರೆ ಬೇರೆ ದೇಶಗಳಿಂದ, ಅದು ಕೊಲ್ಲಿ ರಾಷ್ಟ್ರಗಳಲ್ಲಿ ಸಮಸ್ಯೆಯಾಗಿದ್ರೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೀವಿ. ರಷ್ಯಾ ಸೇರಿ ಪರ್ಯಾಯ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೀವಿ. ಸೊ ಸಮಸ್ಯೆ ಇಲ್ಲ, ಸದ್ಯಕ್ಕಂತೂ ದೇಶಕ್ಕೆ ಸಮಸ್ಯೆ ಇಲ್ಲ ಅನ್ನೋದನ್ನು ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ. ಆ ಮೂಲಕ ಅನಗತ್ಯವಾಗಿ ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ನಿಲ್ಬೇಡಿ ಅಂತ ಕೇಂದ್ರ ಸರ್ಕಾರ
ಅಧಿಕೃತ ಮಾಹಿತಿಯನ್ನು ತನ್ನ ಸೋಷಿಯಲ್ ಮೀಡಿಯಾದ ಮುಖಾಂತರ ಕೊಟ್ಟಿರೋದು. ಪೆಟ್ರೋಲಿಯಂ ಸಚಿವಾಲಯದ ಅಧಿಕೃತ ಟ್ವಿಟ್ಟರ್ ಖಾತೆಯಲ್ಲಿ ಬಂದಿರುವಂಥ ಟ್ವೀಟ್ ಇದು. ಅದನ್ನು ನೋಡ್ತಾ ಇದ್ದೀರಿ. ಯಾವ ಶಾರ್ಟೇಜು ಕೂಡ ಇಲ್ಲ ದೇಶದಲ್ಲಿ. ಇದು ಅಧಿಕೃತ ಟ್ವಿಟ್ಟರ್ ಖಾತೆಯಲ್ಲಿ ಬಂದಿರುವಂಥ ಮೆಸೇಜ್. ನೂಕುನುಗ್ಗಲು ಸೃಷ್ಟಿಯಾಗಿದೆ, ಜನಜಂಗುಳಿ ಸೃಷ್ಟಿಯಾಗಿದೆ ಪೆಟ್ರೋಲ್ ಬಂಕ್ಗಳಲ್ಲಿ. ಅದಕ್ಕೆ ಕಾರಣ ಆಗಿರೋದು ವದಂತಿಗಳಷ್ಟೇ, ಕೊರತೆ ಅಲ್ಲ ಅನ್ನೋದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸ್ತಾ ಇರೋದು. ಇದರ ಮಧ್ಯೆ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ತೈಲ ಬಿಕ್ಕಟ್ಟಿನ ಮಧ್ಯೆ ರಾಜ್ಯಕ್ಕೆ ಮತ್ತೊಂದು LPG ಹಡಗು ಬಂದಿದೆ. ಸುಮಾರು 17,600 ಮೆಟ್ರಿಕ್ ಟನ್ LPG ಇರುವಂತಹ ಹಡಗು ನವಮಂಗಳೂರು ಬಂದರಿಗೆ ಬಂದು ತಲುಪಿದೆ. ಅಪೋಲೋ ಓಷನ್ ಅಂತ ಹಡಗಿನ ಹೆಸರು. ಕತಾರ್ನಿಂದ ಬಂದಿರುವಂತಹ ಹಡಗಿದು ಅಂತ. ವಿಯೆಟ್ನಾಂ ಬಾವುಟದೊಂದಿಗೆ ಭಾರತಕ್ಕೆ ಆಗಮಿಸಿದೆ. ಗುಜರಾತ್ ಬಂದರಿಗೆ ಬಂದು ಅಲ್ಲಿ ಅನ್ಲೋಡ್ ಮಾಡಿ ಒಂದಿಷ್ಟು LPG ಅನ್ಲೋಡ್ ಆಗಿದೆ ಅಲ್ಲಿ. ಆ ನಂತರ ಮಂಗಳೂರು ಬಂದರಿಗೆ ಬಂದಿದೆ. ಅಂದ್ರೆ ದಕ್ಷಿಣದ ರಾಜ್ಯಗಳಿಗೆ LPG ಒದಗಿಸೋದಕ್ಕೆ ಮಂಗಳೂರು ಬಂದರು ಉಪಯೋಗ ಆಗುತ್ತೆ. ನಿಮಗೆ ನೆನಪಿರಬಹುದು, ಮೊನ್ನೆ ಒಂದು ಅಮೆರಿಕದ ಹಡಗು ಕೂಡ ಮಂಗಳೂರು ಬಂದರಿಗೆ ಬಂತು. 16,000 ಟನ್ LPG ಹೊತ್ತಂತ ಹಡಗು. ರಷ್ಯಾದಿಂದ ಕ್ರೂಡ್ ಆಯಿಲ್ ಹೊತ್ತಂತ ಹಡಗು ಮಂಗಳೂರು ಬಂದರಿಗೆ ಬಂತು. ಅಂದರೆ ರಷ್ಯಾದ ಹಡಗು ದಾರಿಯ ಮಧ್ಯೆಯೇ ರೂಟ್ ಚೇಂಜ್ ಮಾಡಿದರು. ಚೀನಾ ಬುಕ್ ಮಾಡಿತ್ತು, ಆದರೆ ಏಕಾಏಕಿ ಅದನ್ನು ಚೇಂಜ್ ಮಾಡಿ ಭಾರತಕ್ಕೆ ಕಳಿಸ್ಕೊಡಲಾಯಿತು. ರಷ್ಯಾ ಭಾರತಕ್ಕೆ ಕಳಿಸ್ಕೊಡಲಾಯಿತು. ಇನ್ನು ಈಗೊಂದು ಅಪ್ಡೇಟ್ ಸಿಗ್ತಾ ಇದೆ. ಇವತ್ತು ಮತ್ತೆರಡು ಹಡಗುಗಳು ಕೂಡ LPG ಹಡಗುಗಳು VLGC ಭಾರತಕ್ಕೆ ಬಂದು ತಲುಪುವುದಕ್ಕಿದೆ. ಗುಜರಾತ್ ಮತ್ತು ಮುಂಬೈಗೆ ಬಂದು ತಲುಪುವುದಕ್ಕಿದೆ ಎನ್ನುವಂಥ ಮಾಹಿತಿ. ಹೊರ್ಮೋಜ್ ಕ್ಲಿಯರ್ ಆಗಿದೆ. ಹೊರ್ಮೋಜ್ ಜಲಸಂಧಿಯಲ್ಲಿ ಭಾರತದ ಹಡಗುಗಳು ಯಾವುದೇ ಅಡೆತಡೆ ಇಲ್ಲದೆ, ದಾಳಿಯ ಆತಂಕ ಇಲ್ಲದೆ ನಿರ್ವಿಘ್ನವಾಗಿ ಸಂಚರಿಸಬಹುದು ಅಂತ ಇರಾನ್ ಹೇಳಿರೋದ್ರಿಂದ ಕವಿದ ಕಾರ್ಮೋಡ ಕ್ಲಿಯರ್ ಆಗುವಂಥ ಮುನ್ಸೂಚನೆ ಕಾಣ್ತಾ ಇರೋದು. ಇದರ ಮಧ್ಯೆ ಭಾರತ ರಾಜತಾಂತ್ರಿಕವಾಗಿಯೂ ಕೂಡ ಹಲವು ಪ್ರಯತ್ನಗಳನ್ನು ಮಾಡ್ತಾ ಇದೆ. ಇರಾನ್ನ ನಾಯಕರ ಜೊತೆ ಉತ್ತಮವಾಗಿ ಮಾತುಕತೆ ನಡೀತಾ ಇದೆ ಅಂತ ಈಗ ಡೊನಾಲ್ಡ್ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಇನ್ನು ನಿನ್ನೆ ಅವರು ಹೇಳ್ಕೊಂಡಿದ್ರು, ನನ್ನ ಗಿಫ್ಟ್ ಕಳಿಸಿದೆ ಇರಾನು ಅಂತ. ಏನು ಗಿಫ್ಟು ಅನ್ನೋದನ್ನು ಈಗ ಅವರು ರಿವೀಲ್ ಮಾಡಿದ್ದಾರೆ. 8 ತೈಲ ಹಡಗುಗಳನ್ನು ಅಮೆರಿಕಾಗೆ ಬಿಟ್ಟು ಕಳಿಸಿದ್ದಾರೆ. ಅದು ನಮಗೆ ಗಿಫ್ಟು, ಇರಾನ್ ಕೊಟ್ಟಿರುವಂಥ ಗಿಫ್ಟು. ಪಾಕಿಸ್ತಾನದ ಧ್ವಜ ಹೊಂದಿರುವಂಥ ಹಡಗುಗಳು ಅಮೆರಿಕಕ್ಕೆ ಕಳಿಸಿದ್ದಾರೆ ಇರಾನ್ನವರು. ಸರಿಯಾದ ವ್ಯಕ್ತಿಗಳ ಜೊತೆಗೆ ನಾವು ಮಾತುಕತೆ ನಡೆಸ್ತಾ ಇದ್ದೀವಿ. ಕ್ಷಮೆ ಕೇಳಿದೆ ಇರಾನು, ಮತ್ತೆರಡು ತೈಲ ಟ್ಯಾಂಕರ್ಗಳನ್ನು ಕಳಿಸ್ಕೊಟ್ಟಿದೆ. 8 ಆರಂಭದಲ್ಲಿ, ಆ ನಂತರ 2, ಒಟ್ಟು 10 ತೈಲ ಹಡಗುಗಳನ್ನು ಅಮೆರಿಕ ಕಳಿಸ್ಕೊಟ್ಟಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು. ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಮೊನ್ನೆ ಹೇಳಿದ್ರು, ಇರಾನ್ನ ಒಬ್ಬ ವ್ಯಕ್ತಿಯ ಜೊತೆಗೆ ನಾವು ಮಾತುಕತೆ ಮಾಡ್ತಾ ಇದ್ದೀವಿ. ಅದು ಸುಪ್ರೀಂ ಲೀಡರ್ ಅಂತ ಕೇಳಿದರೆ, ಮುಸ್ತಫಾ ಖಮೇನಿನಾ ಅಂತ ಕೇಳಿದರೆ ಅಲ್ಲ ಅಂತ ಹೇಳಿದರು. ಇನ್ನೊಬ್ಬರು ಗೌರವಾನ್ವಿತ ವ್ಯಕ್ತಿ ಇರಾನ್ನವರು, ಅವ್ರ ಜೊತೆಗೆ ಮಾತುಕತೆ ಮಾಡ್ತಾ ಇದ್ದೀವಿ. ಆ ನಂತರ ಹೇಳಿದ್ರು, ಇರಾನ್ ನಮಗೆ ಗಿಫ್ಟ್ ಕಳಿಸಿದೆ ಅಮೆರಿಕಾಗೆ. ಆ ಗಿಫ್ಟ್ ಏನು ಅನ್ನೋದನ್ನು ರಿವೀಲ್ ಮಾಡಿರಲಿಲ್ಲ. ಈಗ ಹೇಳ್ತಿದ್ದಾರೆ ಗಿಫ್ಟ್ ಏನು ಅಂತಂದ್ರೆ ತೈಲ ಹೊತ್ತಂತ ಹಡಗುಗಳು 8 ಬಂತು, ಮತ್ತೆ 2 ಕ್ಷಮೆ ಕೇಳಿ ಮತ್ತೆ 2 ಕಳಿಸ್ಕೊಟ್ಟಿದ್ದಾರೆ. ಟ್ರಂಪ್ ಮಾತಾಡಿದ್ದನ್ನು ನೋಡೋದು. Very substantial talks going on with respect to Iran, with the right people. You know, I told you about a president, right? Steve, can I reveal the president? You can do anything you want. Thank you. They said to show you the fact that we're real and solid and we're there. We're going to let you have 8 boats of oil, 8 boats, 8 big boats of oil. This was 2 days ago. And they'll sail up tomorrow. That was 3 days ago. And I didn't think much about it. And then I watched the news and they said, a very good anchor actually, happened to be Fox, but I watched it and he said, something's unusual happening. There are 8 boats that are going right up the middle of the Hormuz Strait. 8 big tankers are going loaded up with oil right through. And I said, well, I guess they were right, and they were real. And I think they were Pakistan. ಮೊನ್ನೆ ತಾನೇ ಅಮೆರಿಕದ ಅಧ್ಯಕ್ಷರು ಒಂದು ಮಹತ್ವದ ಘೋಷಣೆಯನ್ನು ಮಾಡಿದರು. ಅಂದರೆ ಈ ವೀಕೆಂಡ್ವರೆಗೂ ಕೂಡ ನಾವು ಇರಾನ್ನ ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿ ಮಾಡಲ್ಲ ಅಂತ. ಈಗ ಮತ್ತಷ್ಟು ಅದನ್ನು ವಿಸ್ತರಣೆ ಮಾಡಿದ್ದಾರೆ.
ಆ ಮಾಹಿತಿಯನ್ನು ನೋಡ್ತಾ ಇದ್ರೆ ಕದನ ವಿರಾಮದ ಅಂಚಿಗೆ ಬಂದು ತಲುಪ್ತಾ ಇದೆಯಾ ಅಂತ ಅನಿಸ್ತಾ ಇದೆ. ಏಪ್ರಿಲ್ 6ರವರೆಗೂ ಕೂಡ ಇರಾನ್ನ ತೈಲ ಕೇಂದ್ರ ಮತ್ತು ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿ ಮಾಡಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. 5 ದಿನ ಮೊದಲಿಗೆ ಈಗ ಏಪ್ರಿಲ್ 6 ಅಂತ ಹೇಳಿದ್ದಾರೆ. ಇರಾನ್ನ ತೈಲ ಕೇಂದ್ರಗಳು, ವಿದ್ಯುತ್ ಸ್ಥಾವರಗಳು ಮುಂದಿನ 10 ದಿನಗಳ ಕಾಲ ನಾವು ದಾಳಿ ಮಾಡಲ್ಲ. ಯಾಕಂತಂದ್ರೆ ಮಾತುಕತೆ ಉತ್ತಮ ರೀತಿಯಲ್ಲಿ ಸಾಗ್ತಾ ಇದೆ. ಇರಾನ್ ಮತ್ತು ಅಮೆರಿಕದ ಮಧ್ಯೆ ನಡೀತಾ ಇರುವಂತಹ ಮಾತುಕತೆ ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಆ ಮಾತುಕತೆಯ ಪರಿಣಾಮವಾಗಿ ನಾವು ಏಪ್ರಿಲ್ 6ನೇ ತಾರೀಕಿನವರೆಗೂ ಕೂಡ ಇರಾನ್ನ ವಿದ್ಯುತ್ ಸ್ಥಾವರಗಳನ್ನು ಗುರಿಯಾಗಿರಿಸಿ, ತೈಲ ಸ್ಥಾವರಗಳನ್ನು ಗುರಿಯಾಗಿರಿಸಿ ಮಾಡುವಂಥ ದಾಳಿಯನ್ನು ಮಾಡಲ್ಲ, ಮಾಡಬೇಕು ಅಂತ ಬಯಸಿದ್ದಂಥ ದಾಳಿಯನ್ನು ಮಾಡಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಶಶಿಶೇಖರ್ ಫೋನ್ ಸಂಪರ್ಕದಲ್ಲಿ. ಶಶಿಶೇಖರ್, ಡೊನಾಲ್ಡ್ ಟ್ರಂಪ್ ಅವರು ಗಿಫ್ಟ್ ಬಗ್ಗೆ ಮಾತನಾಡಿದ್ರು, ಆನಂತರ ದಾಳಿಯನ್ನು ಮಾಡಲ್ಲ ಅನ್ನುವಂಥ ಟ್ವೀಟ್ ಅನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಯಾವುದರ ಮುನ್ಸೂಚನೆ ಇದು? ರಕ್ಷಿತ್, ಒಂದು ಕದನ ವಿರಾಮ ಜಾರಿಯಾಗುವಂತಹ ಸೂಚನೆಗಳು ಬರ್ತಾ ಇದೆ. ಅಂದ್ರೆ ಈ ಯುದ್ಧ ಅಮೆರಿಕಕ್ಕೆ ತುಂಬಾ ದಿನಗಳ ಕಾಲ ಮುಂದುವರಿಸಿಕೊಂಡು ಹೋಗೋದು ಬೇಕಾಗಿಲ್ಲ. ಯಾಕಂದ್ರೆ ಈಗಾಗಲೇ ಅಮೆರಿಕಕ್ಕೆ ಬಿಲಿಯನ್ ಗಟ್ಟಲೆ ಹಣ ಖರ್ಚಾಗಿದೆ. ಹೆಚ್ಚು ಕಡಿಮೆ $15 ಬಿಲಿಯನ್ ಹಣ ಇರಾನ್ನ ಯುದ್ಧಕ್ಕೋಸ್ಕರ ಖರ್ಚಾಗಿದೆ. ಆ ಕಾರಣದಿಂದಾಗಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಈ ಯುದ್ಧವನ್ನ ಬೇಗ ಮುಗಿಸಬೇಕು ಅಂತ ಅಂದ್ರೆ ಅವರು ಅಂದುಕೊಂಡಂತೆ ಆಗ್ಲಿಲ್ಲ. ಅಮೆರಿಕ ಅಂದುಕೊಂಡಿದ್ದೇನೋ ರೆಜಿಮ್ ಚೇಂಜ್ ಅನ್ನ ಈಗ ಮಾಡಿಬಿಡಬಹುದು ಅಂತ. ಆದ್ರೆ ಇರಾನ್ ತೋರುತ್ತಿರುವಂತಹ ಪ್ರತಿರೋಧವನ್ನ ನೋಡಿದ್ರೆ ಅದು ಸದ್ಯಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ಸ್ಥಿತಿಯಲ್ಲಿದೆ. ಆ ಕಾರಣಕ್ಕಾಗಿ ಒಂದು ಬ್ಯಾಕ್ ಚಾನೆಲ್ ನ ಮೂಲಕ ಇರಾನ್ ಮತ್ತು ಅಮೆರಿಕದ ಮಧ್ಯೆ ಈಜಿಪ್ಟ್ ಮತ್ತು ಟರ್ಕಿಯ ಮಧ್ಯಸ್ಥಿಕೆ ಜೊತೆಗೆ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಮಾತುಕತೆ ನಡೀತಾ ಇತ್ತು. ಅದರ ಭಾಗವಾಗಿ 5 ದಿನಗಳ ಹಿಂದೆ ಡೊನಾಲ್ಡ್ ಟ್ರಂಪ್ ಇನ್ನು 5 ದಿನ ಇರಾನ್ನ ತೈಲ ಸ್ಥಾವರಗಳು ಮತ್ತು ವಿದ್ಯುತ್ ಸ್ಥಾವರಗಳ ಮೇಲೆ ನಾವು ದಾಳಿ ಮಾಡೋದಿಲ್ಲ ಅಂತ ಹೇಳಿದ್ರು. ಮಾತುಕತೆ ಹಾಗೆ ನಡೀತಾ ಇತ್ತು. ಈಗ ಆ ಮಾತುಕತೆ ಮತ್ತೊಂದು ಹಂತಕ್ಕೆ ಹೋಗಿರುವಂತಹ ಸಾಧ್ಯತೆ ಇದೆ. ಈಗ ಮುಂದಿನ 10 ದಿನಗಳ ಕಾಲ ಅಂದ್ರೆ ಏಪ್ರಿಲ್ 6ರವರೆಗೆ ವಿದ್ಯುತ್ ಸ್ಥಾವರ ಮತ್ತೆ ತೈಲ ಸ್ಥಾವರಗಳ ಮೇಲೆ ದಾಳಿ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಟ್ರಂಪ್ ಒಂದು ಬೆದರಿಕೆಯನ್ನ ಏನಾಕಿದ್ರು, ಹೋರ್ಮುಜ್ ಸ್ಟ್ರೈಟ್ ಅನ್ನ ನೀವು ಕ್ಲಿಯರ್ ಮಾಡ್ಲಿಲ್ಲ ಅಂದ್ರೆ ಇರಾನ್ನ ಇಡೀ ವಿದ್ಯುತ್ ಗ್ರಿಡ್ ಅನ್ನ ನಾಶ ಮಾಡ್ತೀವಿ ನಾವು ಅಂತ. ಹಾಗೇನಾದ್ರೂ ನಾಶ ಮಾಡಿದ್ದೆ ಆದ್ರೆ ಇರಾನ್ ದಂಗೆ ಆಗುವಂತಹ ಸೃಷ್ಟಿ ಆಗ್ಬಿಡುತ್ತೆ ಪರಿಸ್ಥಿತಿ. ಯಾಕಂದ್ರೆ ವಿದ್ಯುತ್ ಇಲ್ಲ ಅಂದ್ರೆ ಬದುಕೋದಕ್ಕೆ ಜನಸಾಮಾನ್ಯರಿಗೆ ಕಷ್ಟ ಆಗುತ್ತೆ. ಹಾಗಾಗಿ ಜನನೇ ತಿರುಗಿ ಬೀಳುವಂತಹ ಸಾಧ್ಯತೆಗಳಿದ್ವು. ಹಾಗಾಗಿ ಇರಾನ್ ಒಂದು ನೆಗೋಷಿಯೇಷನ್ ಪಾಯಿಂಟ್ಗೆ ಬಂದಿತ್ತು. ಒಂದು ಅಧಿಕೃತವಾಗಿ ಇರಾನ್ ನಾವು ಯಾವುದೇ ಕಾರಣಕ್ಕೂ ಅಮೆರಿಕದ ಜೊತೆಗೆ ಮಾತನಾಡ್ತಾ ಇಲ್ಲ ಅಂತ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಆದ್ರೆ ಒಂದು ಬ್ಯಾಕ್ ಚಾನಲ್ ನಲ್ಲಿ ಮಾತುಕತೆ ನಡೀತಾ ಇರೋದಂತೂ ಸ್ಪಷ್ಟ. ಯಾಕಂದ್ರೆ ಇರಾನ್ನೇ ತಾವೊಂದಷ್ಟು ಷರತ್ತುಗಳನ್ನ ವಿಧಿಸಿದ್ದಾರೆ. ಈ ಯುದ್ಧ ನಿಲ್ಲಬೇಕು ಅಂದ್ರೆ ಏನೆಲ್ಲ ಕಂಡೀಷನ್ಗಳಿಗೆ ಒಪ್ಪಬೇಕು ಅಂತ. ಅವರ ಷರತ್ತುಗಳನ್ನ ನೋಡಿದ್ರೆ ಒಂದು ಹಂತಕ್ಕೆ ಬ್ಯಾಕ್ ಚಾನಲ್ ನಲ್ಲಿ ಮಾತುಕತೆ ನಡೀತಾ ಇದೆ ಅನ್ನೋದು ಸ್ಪಷ್ಟ ಆಗತ್ತೆ. ಆದ್ರೆ ಈ ಮಾತುಕತೆ ಷರತ್ತುಗಳು ಪೂರ್ಣ ಪ್ರಮಾಣದಲ್ಲಿ ಅಂದ್ರೆ ಒಂದು ಬ್ರೇಕ್ ಥ್ರೂ ಸಿಕ್ಕಿಲ್ಲ. ಆ ಕಾರಣಕ್ಕಾಗಿ ಇನ್ನೊಂದಷ್ಟು ದಿನ ಮಾತುಕತೆ ಎಳೆದಾಡ್ತಾ ಇದೆ. ಆ ಕಾರಣಕ್ಕೋಸ್ಕರ ಮುಂದಿನ 10 ದಿನಗಳ ಕಾಲ ದಾಳಿ ಮಾಡೋದಿಲ್ಲ ಅನ್ನುವಂತಹ ನಿಲುವನ್ನ ಡೊನಾಲ್ಡ್ ಟ್ರಂಪ್ ವ್ಯಕ್ತಪಡಿಸಿದ್ದಾರೆ. ಇದೆಲ್ಲವನ್ನ ನೋಡಿದ್ರೆ ಯುದ್ಧ ನಿಲ್ಲಬಹುದು ಅನ್ನುವಂತಹ ಸೂಚನೆಗಳು ಸಿಗ್ತಾ ಇದೆ. ಯಾಕಂದ್ರೆ ಇರಾನ್ ಅನ್ನ ಮಣಿಸಿ ಅಲ್ಲಿ ಒಂದು ಬೇರೆ ಸರ್ಕಾರವನ್ನ ತರುವಂತಹ ಅಮೆರಿಕದ ಪ್ರಯತ್ನ 1 ತಿಂಗಳ ಯುದ್ಧದಲ್ಲಿ ಸಾಧ್ಯ ಆಗಲಿಲ್ಲ. ಆ ಕಾರಣಕ್ಕಾಗಿ ಈಗ ನಮ್ಮ ಗೋಲ್ ಏನಿತ್ತು ಅದು ಅಚೀವ್ ಮಾಡಿದೀವಿ, ಅಣ್ವಸ್ತ್ರವನ್ನ ಮಾಡೋದಕ್ಕೆ ಬಿಡೋದಿಲ್ಲ. ಆ ಕಾರಣಕ್ಕಾಗಿ ಇಡೀ ಇರಾನ್ನ ಸೇನೆಯ ಶಕ್ತಿಯನ್ನ ಕುಂದಿಸಿದ್ದೀವಿ, ನಮ್ಮ ಉದ್ದೇಶ ಈಡೇರಿದೆ, ಯುದ್ಧ ನಿಲ್ಲಿಸ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಮಾತನಾಡ್ತಾ ಇದ್ದಾರೆ. ಇರಾನ್ಗೂ ಕೂಡ ಈ ಯುದ್ಧ ನಿಲ್ಲಬೇಕಿದೆ. ಎಷ್ಟು ದಿನ ಅಮೆರಿಕದಂತಹ ದೇಶದ ವಿರುದ್ಧ ಬಡಿದಾಡೋದಕ್ಕಾಗತ್ತೆ? ಒಂದು ಮಾತುಕತೆ ಮಾಡಿ ಈ ಯುದ್ಧವನ್ನ ಇಲ್ಲಿಗೆ ಕೊನೆಗಾಣಿಸಿದ್ರೆ ಎಲ್ಲವೂ ಸರಿಯಾಗತ್ತೆ ಅನ್ನುವಂತಹ ಮನಸ್ಥಿತಿಯಲ್ಲಿ ಇರಾನ್ನ ನಾಯಕತ್ವವೂ ಕೂಡ ಇದೆ. ಆ ಕಾರಣಕ್ಕಾಗಿ ಒಂದು ಕದನ ವಿರಾಮದ ಮಾತುಕತೆ ಒಂದು ಹಂತಕ್ಕೆ ಬಂದಿದೆ ಅಂತ ಅನ್ಸುತ್ತೆ. ರಕ್ಷತ್, ಥ್ಯಾಂಕ್ ಯು ಶಶಿಶೇಖರ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.